ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಒಂದು ಪ್ರೋಮೋವನ್ನು ನೋಡ್ಕೊಂಡು ಬಂದ್ವಿ. ಪ್ರೋಮೋದಲ್ಲಿ ಏನಾಗ್ತಿದೆ ಅಂದರೆ ಮತ್ತೆ ಜಗಳ ಸ್ಟಾರ್ಟ್ ಆಗಿದೆ. ಈ ಒಂದು ವಾರ ಏನಾಗಿತ್ತು ಅಂದರೆ ಜಗಳ ಇಲ್ಲದೇ ಇರೋ ಬಿಗ್ ಬಾಸ್ ಮನೆಯನ್ನು ನಾವು ನೋಡಿದ್ದೀವಿ, ಅಂದರೆ ಶಾಂತಿ ನಿವಾಸ ಥರ ಬಿಗ್ ಬಾಸನ್ನು ನಾವು ನೋಡಿದ್ದೀವಿ. ಆದರೆ ಈಗ ಸ್ಪರ್ಧಿಗಳ ನಡುವೆ ಜಗಳ ಸ್ಟಾರ್ಟ್ ಆಗಿದೆ. ಇದಕ್ಕಿಂತ ಮುಂಚೆ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು. ಅದರಲ್ಲಿ ಏನಾಗ್ತಿದೆ ಅಂದರೆ ಮನೆ ಅತಿಥಿಗಳೇನಿದೆ ಅವರ ತಮ್ಮ ಭಾವನಾತ್ಮಕ ಅಭಿಪ್ರಾಯಗಳಾಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿದ್ದ ಮೆಮೊರೀಸ್ ಆಗಿರ್ಬೋದು, ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳುವಂಥ ಒಂದು ವೇದಿಕೆಯನ್ನು ಬಿಗ್ ಬಾಸ್ ಮಾಡಿಕೊಟ್ಟಿರ್ತಾರೆ. ಆ ವೇದಿಕೆಯಲ್ಲಿ ಸಾಕಷ್ಟು ತಮ್ಮ ಮೆಮೊರಿಗಳಾಗಿರ್ಬೋದು, ಸಾಕಷ್ಟು ವಿಷಯಗಳನ್ನು ಅಲ್ಲಿ ಅವರು ಶೇರ್ ಮಾಡ್ಕೊಳ್ತಾರೆ. ಎಷ್ಟೋ ಜನ ಎಮೋಷನಲ್ ಕೂಡ ಆದರು. ಯಾಕಂದರೆ ರಜತ್ ಆಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಮಂಜು ಇವರೆಲ್ಲ ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಾರೆ. ತ್ರಿವಿಕ್ರಮ್, ಆಮೇಲೆ ಏನು ಮೋಕ್ಷಿತ್ ಅವರಿದ್ದಾರೆ, ಅವರು ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಾರೆ. ಯಾಕಂದರೆ ಬಿಗ್ ಬಾಸ್ ಅವರ ಸೀಸನಲ್ಲಿ ಹೇಗಿತ್ತು ಅಂದರೆ ಬಿಗ್ ಬಾಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಅವರ ಮೆಮೊರಿ ಆಗಿರ್ಬೋದು, ಇನ್ನೊಬ್ಬರ ಜೊತೆ ಬಾಂಡಿಂಗ್ ಆಗಿರ್ಬೋದು, ಇದು ಸಾಕಷ್ಟು ಬೆಳೆಯೋದಿದೆ. ಸೊ ಆ ಮನೆ ಬಿಟ್ಟು ಹೋದ್ಮೇಲೂ ಕೂಡ ಆ ಮನೆಗೆ ಮತ್ತೆ ಬಂದಾಗ ಒಂದು ಎಮೋಷ್ನಲ್, ಒಂದು ತವರ ಮನೆ ಬಂದ ಫೀಲಿಂಗ್ ಇರುತ್ತೆ ಅವರಿಗೆಲ್ಲ. ಸೊ ಹಾಗಾಗಿ ಆ ಒಂದು ಎಮೋಷ್ನಲ್ನೆಲ್ಲ ತುಂಬ ಹೇಳ್ಕೊಳ್ತಾರೆ. ಹಾಗಾಗಿ ಮಂಜು ಆಗಿರ್ಬೋದು, ರಜತ್ ಕೂಡ ಕಣ್ಣಲ್ಲಿ ನೀರು ಹಾಕ್ತಾರೆ, ಚೈತ್ರ ಕೂಡ ತುಂಬ ಅಳ್ತಾರೆ. ಇವರೆಲ್ಲ ಅಳೋದನ್ನು ನೋಡಿ ಮನೆ ಸ್ಪರ್ಧಿಗಳು ಕೂಡ ಅಷ್ಟೇ ತುಂಬ ಎಮೋಷ್ನಲ್ ಆಗ್ತಾರೆ. ಧ್ರುವಂತ್ ಕೂಡ ಅಳ್ತಾ ಇರ್ತಾರೆ. ಸೊ ಅವರಿಗೆ ಎಷ್ಟೆಲ್ಲ ಹೊರಗಡೆ ರೆಸ್ಪಾನ್ಸ್ ಸಿಕ್ಕಿದೆ, ಏನೆಲ್ಲ ಅವರ ಬಗ್ಗೆ ಯಾರೆಲ್ಲ ಮಾತಾಡ್ತಿದ್ರು ಅವರೆಲ್ಲ ಈಗ ಅವ್ರ ಬಗ್ಗೆ ಹೊಗಳ್ತಿದ್ದಾರೆ, ಎಲ್ಲ ಮಾತುಗಳು ಕೇಳಿ ತುಂಬಾ ಎಮೋಷ್ನಲ್ ಆಗ್ತಾರೆ. ಚೈತ್ರ ಅವ್ರು ಹೇಳ್ತಾರೆ ನಂಗಂತೂ ಪುನರ್ಜನ್ಮನೆ ಅಂತಲೇ ಹೇಳ್ತಾರೆ. ಯಾಕಂದರೆ ಹೌದು, ನಿಜವಾಗಿ ಚೈತ್ರ ಅವ್ರಿಗೆ ಈ ಬಿಗ್ ಬಾಸ್ ಮನೆ ಒಂಥರ ಪುನರ್ಜನ್ಮ ಕೊಟ್ಟಿದೆ. ಯಾಕಂದರೆ ಸಾಕಷ್ಟು ಹೊರಗಡೆ ಅವರ ವಿರುದ್ಧ ಕೇಸ್ಗಳಾಗಿರ್ಬೋದು, ಅವರ ಮಾತಿಗೆ ಅಥವಾ ಅವರೇನೋ ಒಂದು ಕಾರ್ಯದಲ್ಲಿ ಅವರನ್ನು ತೊಡಗಿಕೊಂಡ ರೀತಿಗೆ ಸಾಕಷ್ಟು ಹೊರಗಡೆ ಕೇಸ್ಗಳಾಗಿದೆ. ಆ ಕೇಸ್ಗಳೆಲ್ಲ ಬಿಟ್ಟು ಚೈತ್ರ ಈಗ ಒಂದು ಒಳ್ಳೆಯ ವ್ಯಕ್ತಿ, ಆಮೇಲೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೂಡ ಇದೆ. ಸಾಕಷ್ಟು ಅವರು ಫೈನಲ್ ತನಕ ಬರೋಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಹೋದವರು. ಸೊ ಜನರ ಪ್ರೀತಿಯನ್ನು ತುಂಬ ಚೆನ್ನಾಗಿ ಗಳಿಸಿದ್ರು. ಯಾರು ಅವ್ರ ಬಗ್ಗೆ ಹೀಯಾಳಿಸಿ ಮಾತಾಡ್ತಿದ್ರು, ಯಾರು ಅವರನ್ನು ತುಂಬ ತೆಗಳ್ತಿದ್ರು, ಸೊ ಅವ್ರ ಮುಂದೆ ಎದ್ದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಚೈತ್ರ ಅವರು. ಯಾಕಂದರೆ ಹೊರಗಡೆ ತುಂಬ ಕೇಸ್ ಆಗಿದೆ ಅವ್ರ ವಿರುದ್ಧ. ಆ ವಿಚಾರದಲ್ಲಿ ಮನೆಯಲ್ಲೂ ಕೂಡ ಅಷ್ಟೇ ಕೆಲವೊಂದು ಮಾತುಗಳು ಬಂದಿದೆ ಚೈತ್ರ ಅವರ ವಿರುದ್ಧವಾಗಿ. ಹೊರಗಡೆ ಜೈಲಲ್ಲಿ ಇದ್ದು ಬಂದವಳಿಗೆ ಇಲ್ಲಿ ಜೈಲಿನ ಹೊಸ್ತಲ್ಲ ಅನ್ನೋ ಮಾತುಗಳು ಕೂಡ ತುಂಬ ಟೀಕೆ ಮಾತುಗಳು ಕೂಡ ಬಂದಿದೆ. ಆದರೆ ಅದನ್ನೆಲ್ಲ ಚೈತ್ರ ಅವರು ಮೆಟ್ಟಿ ನಿಂತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿ ಸುದೀಪ್ ಅವರಿಂದ ಬೈಗುಳನ್ನು ತಿಂದು, ಸುದೀಪ್ ಅವರಿಂದ ಹೊಗಳಿಕೆನೂ ತಿಂದಂತಹ ಚೈತ್ರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಬಂದಿದ್ದಾರೆ, ಗೆಸ್ಟ್ಗಾಗಿ ಬಂದಿದ್ದಾರೆ. ಆ ಒಂದು ಫೀಲಿಂಗ್ ಅವರ ಬಾಯಲ್ಲಿ ಕೇಳುವಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಚೈತ್ರ ಅವರು ಮೊದಲಿಗಿಂತ ತುಂಬ ಜಗಳ ಮಾಡ್ತಿದ್ರು ಆ ಸೀಸನಲ್ಲಿ. ಆಮೇಲೆ ಅವ್ರು ಬಿಗ್ ಬಾಸ್ ಮುಗಿದಾದ್ಮೇಲೆ ಕೂಡ ಆ ಜಗಳವನ್ನು ನಾವು ತುಂಬ ನೆನಪು ಮಾಡ್ಕೊಳ್ತೀವಿ. ಯಾಕಂದರೆ ಚೈತ್ರವನ್ನು ತುಂಬ ಮಿಸ್ ಮಾಡ್ಕೊಳ್ತಿರ್ತೀವಿ. ರಜತ್ ಮತ್ತು ಚೈತ್ರ ಕಾಂಬಿನೇಷನ್ ಈಗ ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ ಥರನೇ ಇದೆ. ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಕಾಂಬಿನೇಷನ್ ಥರ ಇದೆ. ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ ಒಳ್ಳೆ ರೀತಿಯಲ್ಲಿದೆ. ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಕಾಂಬಿನೇಷನ್ ಯಾವಾಗ ಚೈತ್ರ ಮತ್ತು ರಜತ್ ಅವರ ಕಾಂಬಿನೇಷನ್ ಇದೆಯಲ್ಲ ಆ ಥರ ಇದೆ. ಸೊ ಇದು ತುಂಬಾ ಹಿಟ್ ಆಗ್ತಿತ್ತು ಹೊರಗಡೆ. ಅದೇ ಅವ್ರದ್ದೊಂದು ಸಪ್ರೇಟಾಗಿ ಪ್ರೋಮೋವನ್ನು ಕೂಡ ಮಾಡಿದ್ರು ಬಿಗ್ ಬಾಸ್. ಲಾಸ್ಟ್ ಫೈನಲಲ್ಲಿ ಅದನ್ನು ತೋರಿಸ್ತಿದ್ರು ಕೂಡ ಸುದೀಪ್ ಅವರು. ಹಾಗೆ ಕೆಲವೊಂದು ತ್ರಿವಿಕ್ರಮ್ ಆಗಿರ್ಬೋದು, ಕರ್ಮ ಏನಿದೆ ಅದು ಬಿಟ್ಟೋಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ತ್ರಿವಿಕ್ರಮ್ ಬರೀ ಸೀರಿಯಲ್ ಸಿನಿಮಾಗೆ ಸೀಮಿತ ಆಗಿರುತ್ತೆ. ಸಿನಿಮಾ ಮಾಡಿದ್ರೆ ಅದು ಕೂಡ ತುಂಬ ಹಿಟ್ ಆಗಿರಲಿಲ್ಲ. ಈಗ ಬಿಗ್ ಬಾಸ್ ಬಂದಮೇಲೆ ಒಂದು ಸೀರಿಯಲ್ ಮಾಡ್ತಿದೆ, ಅದು ಕೂಡ ಸೂಪರ್ ಹಿಟ್ ಆಗ್ತಿದೆ. ಹಾಗಾಗಿ ಬಿಗ್ ಬಾಸ್ ಅವ್ರಿಗೊಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು. ಆಮೇಲೆ ಗಿಲ್ಲಿ, ಆಮೇಲೆ ರಜತ್ ಅವ್ರಿಗೂ ಕೂಡ ಅಷ್ಟೇ. ರಜತ್ ಅವರು ಹೊರಗಡೆ ತುಂಬ ಮಾತಾಡೋದಂತ ಗೊತ್ತಿತ್ತು, ಆದರೆ ಈ ರೇಂಜ್ಗೆ ಒಂದು ಹವಾ ಮೇಂಟೈನ್ ಮಾಡ್ತಾರಂತ ಗೊತ್ತಿರಲಿಲ್ಲ. ಬಿಗ್ ಬಾಸ್ಗೆ ಬಂದಮೇಲೆ ರಜತ್ ಅವರ ಹವಾ ಏನು ಅಂತ ಗೊತ್ತಾಗಿರ್ಬೇಕು ಎಲ್ಲರಿಗೂ. ಯಾಕಂದರೆ ಹೊರಗಡೆಯಿಂದ ಅವರೊಂದು ರಿಯಾಲಿಟಿ ಶೋ ಆಗಿರ್ಬೋದು, ಒಂದು ಜೋಡಿಯಲ್ಲಿ ಅವರು ಮತ್ತು ಅವರ ವೈಫ್ ಜೋಡಿಯಾಗಿ ಒಂದು ರಿಯಾಲಿಟಿ ಶೋವನ್ನು ಮಾಡಿರ್ಬೋದು. ಈ ಥರ ರಿಯಾಲಿಟಿ ಶೋಗಳಲ್ಲಿ ರಜತನ್ನು ನಾವು ನೋಡಿರ್ತೀವಿ. ಒಂದು ಸೀರಿಯಲಲ್ಲಿ ವಿಲನ್ ಕ್ಯಾರೆಕ್ಟರ್ ಕೂಡ ಆಗಿರ್ತಾರೆ. ಆದರೆ ಅಷ್ಟೇನು ರಜತ್ ಅವರು ಹಿಟ್ ಆಗಿರಲಿಲ್ಲ. ಅಂದರೆ ಹೊರಗಡೆ ರಜತ್ ಅವ್ರು ಹೇಗೆ ಯಾವ ರೀತಿ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬಂದಮೇಲೆ ರಜತ್ ಅವ್ರಿಗಿನ ಒಂಥರ ಒಂದು ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ರಜತನ್ನು ಇಷ್ಟಪಡೋರು ಸಾಕಷ್ಟು ಜನ ಇದ್ದರು. ಅದರಲ್ಲೂ ಕೂಡ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ 50 ದಿನ ಆದಮೇಲೆ ಬಂದದ್ದು. ಆ ಫೈನಲ್ವರೆಗೂ ಇದ್ದರು. ಫೈನಲಲ್ಲಿ ಸೆಕೆಂಡ್ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಇದು ತಮಾಷೆ ಮಾತಲ್ಲ. ಯಾಕಂದರೆ ಎಷ್ಟೋ ಸರಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಏನು ಮಾಡ್ತಾರೆ, ಒಂದು 2-3 ವೀಕಲ್ಲಿದ್ದು ಮತ್ತೆ ಹೋಗೋದಿದೆ. ಆದರೆ ರಜತ್ ಅವರು ಅವರ ಹವವನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವರ ಮಾತಲ್ಲಿ ಆಗಿರ್ಬೋದು, ಟಾಸ್ಕಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಇನ್ನು ಈ ಥರ ಸಾಕಷ್ಟು ಮೋಕ್ಷಿತ್ ಅವ್ರಿಗಷ್ಟೇ ಅವರ ಸೀರಿಯಲ್ ಮತ್ತು ಅವರು ಫಿಲ್ಮ್ ಕೆರಿಯರ್ ಬಿಟ್ಟು ಬಿಗ್ ಬಾಸ್ ಮನೇಲಿ ಅವರಾಗಿದ್ದರು. ಹಾಗಾಗಿ ಜನಗಳಿಗೆ ಯಾವ ಒಂದು ಮೋಕ್ಷಿತ ತುಂಬಾ ಇಷ್ಟ ಆಗಿದ್ರು ಅಂತಲೇ ಹೇಳ್ಬೋದು. ಅದು ಕೂಡ ಮೋಕ್ಷಿತ್ ಅವರು ಹೇಳ್ತಾರೆ, ನನಗೆ ಬಿಗ್ ಬಾಸ್ ಮನೆ ಒಂದು ಒಳ್ಳೆ ಲೈಫನ್ನು ಕೊಟ್ಟಿದೆ ಅಂತಲೇ ಹೇಳ್ತಾರೆ. ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆಫರ್ ಕೂಡ ಬರ್ತಿದೆ, ಸೀರಿಯಲ್ಗಳಾಗಿರ್ಬೋದು, ತೆಲುಗು, ತಮಿಳ್ ಈ ಥರ ಒಂದು ಸೀರಿಯಲ್ಗಳಲ್ಲಿ ಕೂಡ ಮೋಕ್ಷಿತ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಸೊ ಇವರಿಗೆಲ್ಲ ಬಿಗ್ ಬಾಸ್ ಮನೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ಒಂದು ಪ್ರೋಮೋದಲ್ಲಿ ಕಣ್ಣೀರು ಹಾಕಿ ತುಂಬ ಎಮೋಷ್ನಲ್ ಆಗಿ ತೋರಿಸಿರ್ತಾರೆ. ಇನ್ನು ನೆಕ್ಸ್ಟ್ ಎಪಿಸೋಡ್, ಈಗ ಬಂದಿರೋ
ಎಪಿಸೋಡಲ್ಲಿ ಏನಾಗ್ತಿದೆ ಅಂದರೆ ಧ್ರುವಂತ್ ತುಂಬ ಹೈಪರ್ ಆಕ್ಟಿವ್ ಆಗ್ತಿದ್ದಾರೆ. ಯಾಕಂದರೆ ವೀಕೆಂಡ್ ಬಂತಲ್ಲ, ಸೊ ಹಾಗಾಗಿ ಧ್ರುವಂತ್ ಅವ್ರು ಹೈಪರ್ ಆಕ್ಟಿವ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾಳೆ ಕಿಚ್ಚನ ಪಂಚಾಯಿತಿ ಇದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಏನಾದರೂ ಒಂದು ಮಾತಾಡ್ತಾರೆ ಅಂದರೆ ಧ್ರುವಂತ್ ಕಾಣಿಸ್ಕೊಳ್ಳಿಲ್ಲ ಆ ಥರ ಒಂದು ಮಾತಾಡೋದ್ರಿಂದ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವ್ರಿಗೆ ಏನಾದರೂ ಹೇಳ್ತಾರಾ ಅನ್ನೋದು ಕೂಡ ಒಂದು ಕಾದು ನೋಡಬೇಕು. ಯಾಕಂದರೆ ವೀಕೆಂಡ್ ಬಂದಾಗ ಅಷ್ಟೇ ಧ್ರುವಂತ್ ಅವ್ರು ಹೈಪರ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಅವರು ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗಿಲ್ಲ. ಆದರೆ ಮೊನ್ನೆ ಅಂತೂ ಅಶ್ವಿನಿ ಮತ್ತು ಜಾನ್ವಿ ನಡುವೆ ನಡೆದಂತಹ ಅವರ ವಾದದಲ್ಲಿ ಧ್ರುವಂತ್ ತುಂಬ ಎದ್ದು ಕಾಣ್ತಿದ್ರು. ಆಮೇಲೆ ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಧ್ರುವಂತ್ ಅವ್ರಿಗೆ ಟಾಂಗ್ ಕೊಡೋದಾಗಿರ್ಬೋದು, ಧ್ರುವಂತ್ ಅವರು ಇವರಿಗೆ ಟಾಂಗ್ ಕೊಡೋದಾಗಿರ್ಬೋದು, ಇದೊಂದು ಆಗಿತ್ತು. ಆಮೇಲೆ ಗೆಸ್ಟ್ ಬಂದಾದ್ಮೇಲೆ ಧ್ರುವಂತ್ ಅವ್ರು ಕಾಣಿಸ್ಲೇ ಇಲ್ಲ. ನಮ್ಮ ಜವಾಬ್ದಾರಿ, ತಮ್ಮ ಟಾಸ್ಕ್ ಇದರಲ್ಲೇ ಮುಂದುವರ್ತಿದ್ರು. ಹಾಗಾಗಿ ಈಗ ಮತ್ತೆ ಗೆಸ್ಟ್ಗಳು ಹೋಗ್ತಿದ್ದಾರೆ ಅನ್ನೋದೊಂದೇನೋ ರೂಮರ್ಸ್ ಬರ್ತಿದೆ. ಅಂದರೆ ಮನೆಯಿಂದ ಇವತ್ತು ಗೆಸ್ಟ್ಗಳು ಹೊರಡ್ಬೋದು ಅನ್ನೋದೊಂದು. ಆದಮೇಲೆ ನಾಳೆ ವೀಕೆಂಡ್ ಆಗಿರೋದ್ರಿಂದ ನಾಳೆ ಸುದೀಪ್ ಅವರು ಏನಾದರೂ ಕ್ಲಾಸ್ ತಗೊಳ್ತಾರಾ, ನಾನು ಈ ವಾರ ಏನು ಕಾಣಿಸ್ಕೊಳ್ಳಿಲ್ವಾ, ಈ ವಾರ ಏನಾದರೂ ಕಳಪೆ ಕೊಡ್ತಾರಾ ಅನ್ನೋದೊಂದು ಫೀಲಿಂಗಲ್ಲಿ ಧ್ರುವಂತ್ ಅವ್ರು ಯಾಕೋ ಹೈಪರ್ ಆಕ್ಟಿವ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಏನೋ ಒಂದು ಸೂರಜ್, ಧನುಷ್ ಮತ್ತು ಸ್ಪಂದನ ಧ್ರುವಂತ್ ಅವ್ರ ಎದುರು ನಿಂತು ಮಾತಾಡ್ತಿರ್ತಾರೆ. ಏನೋ ಒಂದು ಹೇಳಿದ್ರಂತೆ ಧ್ರುವಂತ್ ಅವರು. ಆ ಕಾರಣಕ್ಕಾಗಿ ಸೂರಜ್ ಮತ್ತು ಧನುಷ್ ಅವರು ತುಂಬ ಕೋಪ ಮಾಡ್ತಾರೆ. ಸೊ ಆ ವಿಚಾರಕ್ಕೆ ಮುಂದೆ ಹೋಗಿ ಜಗಳ ಮಾಡ್ತಾರೆ. ಮುಖಾಮುಖಿಯಾಗಿ ನಿಂತ್ಕೊಂಡು ಜಗಳ ಮಾಡುವಂಥದ್ದು ಒಂದು ಪ್ರೋಮೋದಲ್ಲಿದೆ. ಗೆಸ್ಟ್ಗಳು ಅಲ್ಲೇ ಇದ್ದಾರೆ, ಗೆಸ್ಟ್ಗಳು ಕೂಡ ನೋಡ್ತಿರ್ತಾರೆ. ಸೊ ಇದರಲ್ಲಿ ಯಾರ್ದು ತಪ್ಪಿದೆ, ಯಾರು ಸರಿ ಇದೆ, ಏನಾಯಿತು ಆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಅಂದರೆ ಎಮೋಷ್ನಲ್ ಆಗಿ ಒಂದೊಂದು ಪೋಟ್ರೆ ಮಾಡ್ತಿರುವಾಗ ಬಿಗ್ ಬಾಸ್ ಅವರು ನಡುವೆ ಈ ಒಂದು ಜಗಳ ಯಾಕಾಯಿತು, ಏನು ವಿಚಾರವಾಗಿ ಜಗಳ ಆಯಿತು ಅನ್ನೋದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ವಿಷಯಗಳು ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಆಗಿ ಅದು ವಾದ ಆಗಿ ಅಲ್ಲಿ ಪ್ರತಿವಾದ ಹುಟ್ಟಿ ಸಾಕಷ್ಟು ಗಲಾಟೆಗಳು ಹೀಗೆ ಆಗಿದೆ. ಮತ್ತೆ ಅವರಲ್ಲಿ ಮಾತುಕತೆ ನಿಂತು ಆಮೇಲೆ ವೀಕೆಂಡಲ್ಲಿ ಸುದೀಪ್ ಅವರು ಎಷ್ಟೋ ಬಾರಿ ಅವರನ್ನು ಒಂದು ಮಾಡಿಸಿರೋದು ಇದೆ. ಸೊ ಈ ವಿಚಾರಕ್ಕೆ ಇಲ್ಲಿ ಸೂರಜ್ ಮತ್ತು ಧ್ರುವಂತಿಗೆ ಮೊದಲಿಂದನೂ ಏನೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ಅಷ್ಟಕ್ಕಷ್ಟೇ ಮಾತಾಡ್ತಿದ್ರು. ಟಾಸ್ಕ್ ವಿಚಾರದಲ್ಲೂ ಅಷ್ಟೇ ಅವರು ಅಷ್ಟಕ್ಕಷ್ಟೇ ನಾಮಿನೇಟ್ ಮಾಡಬೇಕಾದ್ರೂ ಅಷ್ಟೇ ಧ್ರುವಂತ್ ಅವರು ಸೂರಜ್ ಅವರ ಹೆಸರು ತಗೊಳ್ಳೋದಾಗಿರ್ಬೋದು, ಸೂರಜ್ ಅವರು ಧ್ರುವಂತ್ ಅವ್ರ ಹೆಸರು ತಗೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಜಂಜಾಟಗಳು ಅವರ ಮಧ್ಯೆ ನಡ್ತಿತ್ತು. ಹಾಗಾಗಿ ಇನ್ನೂ ಇವತ್ತು ಎಪಿಸೋಡಲ್ಲಿ ಯಾಕೆ ಇವರಿಬ್ಬರು ಜಗಳ ಮಾಡಿದ್ರು ಅನ್ನೋದನ್ನು ನಾವು ಈ ಒಂದು ಎಪಿಸೋಡಲ್ಲಿ ನೋಡಬೇಕು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಚಿಕ್ಕ ವಿಷಯದಿಂದ ಶುರುವಾದ ಒಂದು ಮಾತು ದೊಡ್ಡ ಜಗಳ ತನಕ ಹೋಗುತ್ತೆ. ನೋಡಿರ್ಬೋದು ಈ ಎಪಿಸೋಡಲ್ಲಿ ಗಿಲ್ಲಿ ಮತ್ತು ರಿಷಾ ವಿಷಯದಲ್ಲೂ ಅಷ್ಟೊಂದು ಚಿಕ್ಕ ವಿಷಯಕ್ಕೆ ಶುರುವಾದದ್ದು ರಿಷಾ ಅವ್ರ ಮನೆ ಹೋಗೋ ಪರಿಸ್ಥಿತಿ ತನಕನೂ ಬಂತು. ಹಾಗೆ ಇಲ್ಲಿ ಏನಾದರೂ ಆಗ್ಬೋದಾ, ಅಥವಾ ಈ ಒಂದು ಜಗಳಕ್ಕೆ ಕಾರಣ ಮತ್ತು ಈ ಜಗಳ ಯಾಕಾಯಿತು ಅನ್ನೋದು ಸುದೀಪ್ ಅವರು ನಾಳೆ ಎಪಿಸೋಡಲ್ಲಿ ಕ್ಲಿಯರ್ ಮಾಡ್ತಾರಾ, ಇವುಗಳನ್ನು ನಾವು ಈ ಎಪಿಸೋಡ್ ನೋಡ್ತಾ ಬರುವಾಗ ಗೊತ್ತಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.